ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಇಕ್ಬಾಲ್ ಅಹಮದ್ ನೇತೃತ್ವದಲ್ಲಿ ನಗರದ ಟೌನ್ ಹಾಲ್ನ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಟೌನ್ ಹಾಲ್ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಮಾಗೊಂಡಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿ ಚಂದ್ರಶೇಖರ ಗೌಡ, ದೇಶದಾದ್ಯಂತ ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತು ನೀಟ್ ಪರೀಕ್ಷೆಯಲ್ಲಿ ಪ್ರತಿಭಾವಂತರಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ಸಹಯೋಗದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನೀಟ್ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂಬುದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಸರ್ಕಾರ ಇದೇ ಮೊಂಡತನವನ್ನು ಪ್ರದರ್ಶಿಸಿದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಮಾತನಾಡಿ, ದೇಶದ ಯುವಜನರ ಭವಿಷ್ಯ ನಿರ್ಧರಿಸುವ ಒಂದು ನೀಟ್ ಪರೀಕ್ಷೆ ನಡೆಸಲು ಆಗದ ಇವರು ಇನ್ನು ಇವರ ಕೈಯಲ್ಲಿ ದೇಶ ನಡೆಸಲು ಸಾಧ್ಯವೇ? ನೀಟ್ ಪರೀಕ್ಷೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೂ 12ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಬಡವರ ಮಕ್ಕಳ ಬದಲು ಶ್ರೀಮಂತರ ಮಕ್ಕಳೇ ಡಾಕ್ಟರ್ಗಳಾಗಬೇಕೆಂಬುದು ಕಾರ್ಪೊರೇಟ್ ಮನಸ್ಥಿತಿಯ ಪರಿಣಾಮ ಇದಕ್ಕೆ ಕಾರಣ. ಮರುಪರೀಕ್ಷೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಸುಮಾರು 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದುವರೆಗೂ ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿಲ್ಲ. ಇಷ್ಟು ದುರ್ಬಲ ಮನಸ್ಥಿತಿಯ ಪ್ರಧಾನಿಯನ್ನು ಈ ದೇಶ ಹಿಂದೆ ಕಂಡಿಲ್ಲ. ಇದೇನಾ ನಿಮ್ಮ 56 ಇಂಚಿನ ಎದೆ? ಮೊದಲು ಈ ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿ. ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಪಡೆಯಬೇಕು, ಇಲ್ಲದಿದ್ದರೆ ಮತ್ತಷ್ಟು ಹೋರಾಟಗಳು ತೀವ್ರಗೊಳ್ಳುತ್ತವೆ ಎಂದರು. ನಮ್ಮ ನಾಯಕರಾದ ರಾಹುಲ್ ಗಾಂಧಿರವರು ಪ್ರಧಾನಿಯವರ ಮನೆ ಮುಂದೆ ವಿದ್ಯಾರ್ಥಿಗಳ ಪರ ಪ್ರತಿಭಟನೆ ನಡೆಸಿದರೆ ಅವರನ್ನು ಬಂಧಿಸುತ್ತೀರಿ. ಪೊಲೀಸ್ ಬಲದಿಂದ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವ ನಿಮ್ಮ ಪ್ರಯತ್ನ ಎಂದಿಗೂ ಫಲ ನೀಡುವುದಿಲ್ಲ. ನೆರೆಯ ರಾಷ್ಟ್ರಗಳಲ್ಲಿ ಆಗಿರುವ ಬದಲಾವಣೆಗಳ ಕಡೆಗೆ ಒಮ್ಮೆ ಗಮನ ನೀಡಿ. ಯುವ ಜನರನ್ನು ಎದುರು ಹಾಕಿಕೊಂಡು ಯಾವ ಆಡಳಿತವೂ ಉಳಿದಿಲ್ಲ. ಮೊದಲು ಪ್ರತಿಭಟನಾ ನಿರತರ ಬೇಡಿಕೆಗಳನ್ನು ಈಡೇರಿಸಿ ಎಂದು ಇಕ್ಬಾಲ್ ಅಹಮದ್ ಆಗ್ರಹಿಸಿದರು. ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ಮಾತನಾಡಿ, ಪ್ರತಿಭಾವಂತರಿಗೆ ಅವಕಾಶಗಳು ಸಿಗಬೇಕೆಂಬ ಉದ್ದೇಶದಿಂದ ಸರ್ಕಾರ 2013ರಲ್ಲಿ ಜಾರಿಗೆ ತಂದ ನೀಟ್ ಪರೀಕ್ಷೆಯ ಉದ್ದೇಶ ಪೂರ್ಣ ವಿಫಲವಾಗಿದೆ. ಪ್ರಧಾನಿಗಳು ಹಾಗೂ ಅವರ ಸಂಪುಟ ಸಹಯೋಗಿಗಳು ಬಡ ಮಕ್ಕಳು ಡಾಕ್ಟರ್ ಆಗುವುದಕ್ಕಿಂತ ಶ್ರೀಮಂತರ ಮಕ್ಕಳು ಡಾಕ್ಟರ್ ಆಗುವುದು ಮುಖ್ಯ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಪ್ರತಿಭಾವಂತರ ಹಕ್ಕುಗಳನ್ನು ಕಸಿಯುತ್ತಿದ್ದಾರೆ. 2004ರಿಂದ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ 12 ವರ್ಷಗಳಲ್ಲಿ 16 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ನಕಲಿ ಡಾಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ಇಡೀ ದೇಶದ ಆರೋಗ್ಯ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ದುಸ್ಥಿತಿಗೆ ಕಾರಣ. ಮಂತ್ರಿಗಳು ರಾಜೀನಾಮೆ ಪಡೆಯಬೇಕು ಎಂದು ನಮ್ಮ ಆಗ್ರಹವಾಗಿದೆ ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಫಯಾಸ್, ಮಹೇಶ್, ಕೆಂಪಣ್ಣ, ಗುರುಪ್ರಸಾದ್, ವಿವಿಧ ಮುಂಚೂಣಿ ಘಟಕಗಳ ಮುಖಂಡರಾದ ನಿಂಗರಾಜು, ಕುಮಾರಸ್ವಾಮಿ, ಅನಿಲ್ ಕುಮಾರ್, ಸಂಜೀವ್ ಕುಮಾರ್, ಅಂಬರೀಶ್, ಸುಜಾತ, ಶ್ರೀನಿವಾಸ್, ಚಕ್ರವರ್ತಿ, ಪ್ರಕಾಶ್, ಹೆಬ್ಬೂರ್ ಶ್ರೀನಿವಾಸ್, ಪಾಲಿಕೆ ಮಾಜಿ ಸದಸ್ಯರಾದ ಇನಾಯತ್, ಜಿಯಾವುಲ್ಲಾ, ನಾಗಮಣಿ, ಭಾಗ್ಯಮ್ಮ, ಸೌಭಾಗ್ಯ, ವಿಜಯಲಕ್ಷ್ಮಿ, ಸಿದ್ದಲಿಂಗೇಗೌಡ, ರೇವಣ್ಣ ಸಿದ್ದಯ್ಯ, ಡಿ ನರಸಿಂಹರಾಜು, ನಟರಾಜ ಶೆಟ್ಟಿ, ಮೆಹಬೂಬ್ ಪಾಷಾ, ಯೂತ್ ಕಾಂಗ್ರೆಸ್ನ ಇಲಾಹಿ ಸಿಕಂದರ್, ಫೈರೋಜ್ ಪಾಷಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಏನ್ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ದೇಶದ ಫೀಲ್ ಮಾಡ್ತೀರಾ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಸನ್ಮಾನ್ಯರೇ, ಬರೀ ಒಂದು ನೀಟ್ ಪರೀಕ್ಷೆ ನಡೆಸೋದಿಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ದೇಶ ಹೇಗೆ ನಡೆಸ್ತಾರೆ ಅಂತ ಒಂದು ಪ್ರಶ್ನೆಯನ್ನ ಹಾಕಕ್ ಬಯಸ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲದಿಂದ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ನೂವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಸುಮಾರು ಒಂದು ತಿಂಗಳಿಂದ ಜಂತರ್ ಮಂತರ್ ಮತ್ತು ದೇಶದ ವಿವಿಧ ರಾಜ್ಯಗಳ ವಿವಿಧ ಭಾಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಒಂದು ಭಯವನ್ನ ತಗೊಂಡು ನಾವು ಯಾವ ರೀತಿ ಜೀವನ ಮಾಡಬೇಕು, ಯಾವ ಪರೀಕ್ಷೆಯನ್ನ ಬರೀಬೇಕು, ನಮ್ಮ ಭವಿಷ್ಯ ಏನಾಗ್ತದೆ ಅಂತ ಒಂದು ತುಂಬಾ ಭಯದಲ್ಲಿದ್ದಾರೆ. ನೀವು ಆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸ್ತಿದ್ರೆ ದೇಶ ಯಾವ ರೀತಿ ನಡೆಸ್ತೀರಾ ಅಂತ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅನೇಕ ಬಾರಿ ತಾವು 15 ಲಕ್ಷ ತಂದಾಕ್ಬಿಡ್ತೀವಿ ಅಂತ ಹೇಳಿದ್ರಿ. ಏನು ಬ್ಲಾಕ್ ಮನಿ ಇದೆ ಸ್ವಿಸ್ ಬ್ಯಾಂಕ್ ಅಲ್ಲಿ, ಅದನ್ನ ತಂದು ನಿಮ್ಗೆಲ್ಲ ನಿಮ್ ಖಾತೆಗಳು ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರಿ. ವರ್ಷಕ್ಕೆ 2 ಕೋಟಿ ಎಲ್ಲರಿಗೂ ಕೂಡ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ಇರುವಂತಹ ನೀಟ್ ಪರೀಕ್ಷೆಯನ್ನ ನಡೆಸಕ್ಕೆ ಯೋಗ್ಯತೆ ಇಲ್ಲದ ತಾವು 2 ಕೋಟಿ ಉದ್ಯೋಗಗಳನ್ನ ಯಾಕೆ ಕೊಡ್ತೀರಾ ಸ್ವಾಮಿ? ನೀವು ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳಿದ್ರಿ. ಯಾವ ಬೇಟಿನ ನೀವು ಶಿಕ್ಷಣವನ್ನ ಕೊಡ್ತೀರಾ? ಯಾವ ಈ ದೇಶದ ಹೆಣ್ಣು ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ? ಅವರ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಾ?
ಏನ್ ಜನ್ಸಿ ಅಂತ ಹೇಳ್ತಾ ಇದಾರೆ ವಿದ್ಯಾರ್ಥಿಗಳು, ಅವರ ಭವಿಷ್ಯವನ್ನ ನಾನು ರೂಪಿಸ್ತೀನಿ ಅಂತ ನೀವು ಮಾತು ಕೊಟ್ಟಿದ್ರಿ ಸ್ವಾಮಿ. ಅವ್ರಿಗೆ ಒಂದು ಪರೀಕ್ಷೆಯನ್ನ ನೀವು ಸರಿ ನಡೆಸ್ತಾ ಇಲ್ಲ. ಒಂದೇ ವರ್ಷದಲ್ಲಿ 2-3 ಸಾರಿ ನೀಟ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀರಾ. ನಿಮ್ಮ ಅವಧಿಯಲ್ಲಿ 12 ಬಾರಿ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ, ಪತ್ರಿಕೆ ಸೋರಿಕೆ ಆಗಿದೆ. ಯಾರನ್ನ ಉದ್ಧಾರ ಮಾಡಕ್ ಹೊರಟಿದ್ದೀರಾ ನೀವು? ಒಂದ್ ಕಡೆ ದಕ್ಷಿಣ ಭಾರತದ ಜನರಿಗೆ ನೀವು ದ್ರೋಹವನ್ನ ಮಾಡ್ತಾ ಇದ್ದೀರಾ. ನಮ್ಮ ಈ ರಾಜ್ಯಗಳಲ್ಲಿ ಶಿಕ್ಷಣದ ಮಟ್ಟ ಉನ್ನತವಾಗಿದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಗೆ ಅವಕಾಶ ಸಿಗಲ್ಲ. ಉತ್ತರ ಭಾರತದ ತಂದೆ ಹಾಕ್ತೀರಾ. ಇದು ಪ್ರಾರಂಭವಾಗಿದ್ದು 2012ರಲ್ಲಿ. ಆಗಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಒಂದು ಏಕರೂಪದ ಪರೀಕ್ಷೆ ಮಾಡಬೇಕು, ಪ್ರತಿಭಾವಂತ ಮಕ್ಕಳಿಗೆ ಅನುಕೂಲವಾದ ನಿಟ್ಟಿನಲ್ಲಿ 2013ರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರದಲ್ಲಿ ನೀಟ್ ಎಕ್ಸಾಮ್ ಆಯಿತು. ಆದರೆ ಕೆಲವು ಕಾರಣಾಂತರದಿಂದ ಕೆಲವು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ರು. ಇದರ ಪರಿಣಾಮವಾಗಿ ಆ ಪರೀಕ್ಷೆ ಸ್ಥಗಿತಗೊಂಡಿತ್ತು. ಇದರ ಮುಖ್ಯ ಉದ್ದೇಶ, ನೀಟಿನ ಮುಖ್ಯ ಉದ್ದೇಶ ಪ್ರತಿಭಾವಂತ ಹಾಗೂ ಬಡ ಮಕ್ಕಳಿಗೆ ಅನುಕೂಲವಾಗಬೇಕು, ರಾಷ್ಟ್ರದ ಮಟ್ಟದಲ್ಲಿ ಒಂದು ಏಕರೂಪ ಪರೀಕ್ಷೆ ಆಗಬೇಕಂತ ಇತ್ತು. ಆ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಪರೀಕ್ಷೆಯನ್ನ ಪ್ರಾರಂಭಗೊಳಿಸಲು ಪ್ರಯತ್ನ ಪಟ್ಟಿತ್ತು. ಅದರ ಕಾರಣದಿಂದ ಆ ಪರೀಕ್ಷೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಏನು 2014ರಲ್ಲಿ NDA ಸರ್ಕಾರ ಬಂತು, ಬಿಜೆಪಿಯ ನೇತೃತ್ವದ NDA ಸರ್ಕಾರ ಬಂತು. ಆ ಸರ್ಕಾರ 2016ರಿಂದ ನೀಟ್ ಪರೀಕ್ಷೆಯನ್ನ ಪ್ರಾರಂಭ ಮಾಡಿತು. ಆಗಿನಿಂದ ಹಿಡ್ಕೊಂಡು ಈಗ ತನಕ 2026 ತನಕ ಏನು ಇವರು 10-11 ವರ್ಷ ಈ ಪರೀಕ್ಷೆ ಮಾಡಿದರೆ ಒಂದಿಲ್ಲ ಒಂದು ರೀತಿಯ ಹಗರಣಗಳು ಆಗ್ತಾನೆ ಇದ್ದವು. ನಮ್ಮ ಗಮನಕ್ಕೆ ಬಹಳಷ್ಟು ಹಗರಣಗಳು ಗಮನಕ್ಕೆ ಬಂದಿಲ್ಲ. ಆದ್ರೆ ನಾನು ಈ ವ್ಯವಸ್ಥೆಯಲ್ಲಿ ಅನೇಕ ವರ್ಷ 2004ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಇತ್ತು, ಬಡ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು ಆ ಉದ್ದೇಶ ಇಲ್ಲಿ ಪರಿಪೂರ್ಣ ಆಗಲಿಲ್ಲ. ಏನು ಈ ಹಿಂದೆ ಪ್ರತಿಭಟನೆಯನ್ನು ನಾವು ಕೂಡ ದೇಶಾದ್ಯಂತ ಮಾಡಿದ್ವಿ. ಇವತ್ತು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಈ ದೇಶದ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿಗಳು, ಯುವಕರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಸರ್ಕಾರ ವಿಫಲ ಆಗಿದೆ. ಏನು ಯುವಕರು ಈ ದೇಶದ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತ ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಏನು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಇವತ್ತು ತಮ್ಮ ನ್ಯಾಯವನ್ನು ಕೇಳಲಿಕ್ಕೆ ಇವತ್ತು ಯುವಕರು ಸರ್ಕಾರಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ದರಿದ್ರ ಸರ್ಕಾರ ಅಂತಾನೆ ಹೇಳಕ್ಕೆ ಬಯಸ್ತೀನಿ, ಈ ಧೈರ್ಯ ಇಲ್ದಿರೋ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೀನಿ. ಪೊಲೀಸರನ್ನ ಮುಂದೆ ಬಿಟ್ಟು ಇವತ್ತು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಇವತ್ತು ಒಬ್ಬ ಆತಂಕವಾದಿ, ಒಬ್ಬ ಟೆರರಿಸ್ಟ್ ಅನ್ನ ಟ್ರೀಟ್ ಮಾಡುವಂತ ಒಂದು ತರೀಕಾದಲ್ಲಿ ಇವತ್ತು ಅವರನ್ನೆಲ್ಲರೂ ಇವತ್ತು ಟ್ರೀಟ್ ಮಾಡಿದ್ದಾರೆ. ಅವರ ಮೇಲೆ ಗುಂಡಾರಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ಮೂಲಕ ಏನು ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ. ನಮ್ಮ ದೇಶ ಮುಂದಿನ ದಿನಗಳಲ್ಲಿ ನೇಪಾಳಲ್ಲಿ ಆದಂತಹ ಸಂದರ್ಭ ಅಥವಾ ಬಾಂಗ್ಲಾದೇಶಲ್ಲಿ ಆದಂತಹ ಸಂದರ್ಭಕ್ಕೆ ದೂರ ಇಲ್ಲ.